ಸ್ಫೋಟದಿಂದ ನಲುಗಿದ್ದ ದೆಹಲಿಯಲ್ಲಿ ಈಗಲೂ ಕೂಡ ತನಿಖೆ ಬಹಳ ಚುರುಕಿನಿಂದ ಸಾಗ್ತಾ ಇದೆ. ದೆಹಲಿ ಸ್ಫೋಟ ವೈದ್ಯೆ ಡಾಕ್ಟರ್ ಶಾಹಿದ್ ಲಿಂಕ್. ವೈದ್ಯೆ ಶಾಹಿನ್ ನಿವಾಸಕ್ಕೆ ಎನ್ಐಎ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಲಕ್ನೋನ ಧೌಜ್ ಗ್ರಾಮದಲ್ಲಿರುವ ಶಾಹಿನ್ ನಿವಾಸದಲ್ಲಿ ಪರಿಶೀಲನೆ. ಬಾಡಿಗೆ ಮನೆಯಲ್ಲಿ ವಾಸ ಇದ್ರಂತೆ ಈ ಡಾಕ್ಟರ್ ಶಾಹಿನ್. ಈ ನೆಟ್ವರ್ಕ್ನ ಒಂದು ಭಾಗ ಈಕೆ ಕೂಡ. ಎನ್ಐಎ ಎಟಿಎಸ್ ಜಮ್ಮು ಪೊಲೀಸರು ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ ಮನೆಯಲ್ಲಿ ಅಂತಕ್ಕಂಥದ್ದು. ನಿನ್ನೆ ವೈದ್ಯ ಶಾಹಿನ್ನನ್ನು ಬಂಧಿಸಿದರು ಪೊಲೀಸರು. ಇವತ್ತು ಮನೆ ಮೇಲೆ ರೇಡ್ ಮಾಡಿದ್ದಾರೆ. ದೆಹಲಿ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ವೈದ್ಯೆ ಡಾಕ್ಟರ್ ಶಾಹಿನ್ಗೆ ಏನು ಲಿಂಕು, ಶಾಹಿನ್, ಡಾಕ್ಟರ್ ಮುಜಾಮಿಲ್, ಡಾಕ್ಟರ್ ಆದಿಲ್, ಡಾಕ್ಟರ್ ಉಮರ್ ಎಲ್ಲರದು ಒಬ್ರಿಗೊಬ್ಬರು ನೆಟ್ವರ್ಕ್ ಇದೆ. ಸೊ ಮನೆ ಮೇಲೆ ಈಗ ರೇಡ್ ಮಾಡಿದ್ದಾರೆ. ಗೊತ್ತಿಲ್ಲ, ಈಗ ಕೆಲವ್ರ ಮನೆಯಲ್ಲಿ ಏನೇನೇನೋ ಸಿಕ್ಕಿದೆ. ಲಾಕರ್ನಲ್ಲಿ ಸಿಕ್ಕಿದೆ, ವೆಪನ್ಸ್ ಸಿಕ್ಕಿದೆ, ಕೆಲವು ಸ್ಫೋಟಕಗಳು ಸಿಕ್ಕಿದೆ. ಈಕೆ ಮನೆಯಲ್ಲೂ ಏನಾದರೂ ಸಿಗ್ಬೋದು. ಈಕೆ ಜೈಷೆ ಮೊಹಮ್ಮದ್ಗೆ ವರ್ಕ್ ಮಾಡ್ತಾ ಇರೋದು. ಜೊತೆಗೆ ಈಕೆ ಜೈಷೆ ಮೊಹಮ್ಮದ್ಗೆ ನೇಮಕಾತಿ ಮಾಡ್ತಾ ಇದ್ರಂತೆ. ಮಹಿಳಾ ಘಟಕದ ನೇಮಕಾತಿ, ವಿದ್ಯಾರ್ಥಿಗಳ ಬ್ರೈನ್ ವಾಶ್ ಮಾಡೋದು, ಆ ಸಂಘಟನೆಗೆ ಸೇರಿಸೋದು, ಇದೆಲ್ಲ ಕೆಲಸವನ್ನು ಈಕೆ ಮಾಡ್ತಾ ಇದ್ದಿದ್ದು ಡಾಕ್ಟರ್ ಶಾಹಿನ್. ನಿನ್ನೆ ಅಷ್ಟೇ ಬಂಧಿಸಿದ್ರು. ಈಕೆ ಕಾರಲ್ಲಿ ಜೀವಂತ ಗುಂಡುಗಳು ಮತ್ತು ರೈಫಲ್ ಸಿಕ್ಕಿತ್ತು. ಹಾಗಾಗಿ ಆಕೆಯನ್ನು ಅರೆಸ್ಟ್ ಮಾಡಿದರು. ಈಗ ಆಕೆಯ ಮನೆಯ ಮೇಲೆ ರೇಡ್ ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಈಗ ಡಾಕ್ಟರ್ ಶಾಹಿನ್ ಮನೆಯ ಮೇಲೆ ದಾಳಿಯಾಗಿದೆ ಅಂತ, ಇದರ ಬಗ್ಗೆ ಏನು ಅಪ್ಡೇಟ್ಸ್ ಇದೆ? ನೋಡಿ, ಜಮ್ಮು ಕಾಶ್ಮೀರದಲ್ಲಿ ದಾಳಿ ಆದಂಥ ಸಂದರ್ಭದಲ್ಲಿ ವೈದ್ಯ ಆದಿಲ್ ಅಹಮದ್ ಅನ್ನುವಂತಹ ವ್ಯಕ್ತಿಯನ್ನು ವಶಕ್ಕೆ ತೆಗೆದುಕೊಳ್ಳಲಾಗುತ್ತೆ. ಆತನ ವಿಚಾರಣೆಗೆ ಒಳಪಡಿಸಿದಂಥ ಸಂದರ್ಭದಲ್ಲಿ ಹರಿಯಾಣದ ಫರೀದಾಬಾದ್ನಲ್ಲಿರುವಂಥ ಡಾಕ್ಟರ್ ಮುಜಾಯಿಲ್ ಅನ್ನುವಂತಹ ವ್ಯಕ್ತಿಯ ಮಾಹಿತಿ ಸಿಗುತ್ತೆ. ಆತನನ್ನು ವಿಚಾರಣೆಗೆ ಒಳಪಡಿಸಿದಂಥ ಸಂದರ್ಭದಲ್ಲಿ ಆತನ ಬಳಿ ಒಂದಷ್ಟು ಜೀವಂತ ಗುಂಡುಗಳು ಮತ್ತು AK-56 ರೈಫಲ್ ಕೂಡ ಸಿಗುತ್ತೆ. ಅದು ಡಾಕ್ಟರ್ ಶಾಹಿನ್ ಅನ್ನುವಂಥವರ ಕಾರಿನಲ್ಲಿ ಅದನ್ನು ಸ್ಟೋರ್ ಮಾಡಿ ಇಡಲಾಗಿರುತ್ತೆ. ಸೊ ಆ ಕಾರು ಯಾವುದು ಅನ್ನುವಂಥದ್ದನ್ನು ಪತ್ತೆ ಹಚ್ಚುವಂಥ ಸಂದರ್ಭದಲ್ಲಿ ಡಾಕ್ಟರ್ ಶಾಹಿನ್ ಹೆಸರು ಮುನ್ನೆಲೆಗೆ ಬರುತ್ತೆ. ಅವರು ಲಕ್ನೋದಲ್ಲಿ ವೈದ್ಯೆಯಾಗಿ ಕೆಲಸವನ್ನ ಮಾಡ್ತಿರ್ತಾರೆ. ಪೊಲೀಸರು ಆಕೆಯನ್ನ ಬಂಧಿಸಿ ವಿಚಾರಣೆಗೆ ಒಳಪಡಿಸಿದಂಥ ಸಂದರ್ಭದಲ್ಲಿ ಆಕೆಯು ಕೂಡ ಜೈಷೆ ಮೊಹಮ್ಮದ್ ಸಂಘಟನೆಗೆ ಕೆಲಸವನ್ನ ಮಾಡ್ತಾ ಇದ್ಲು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಇಡೀ ದೇಶದಲ್ಲಿ ಮಹಿಳಾ ಘಟಕಕ್ಕೆ ಆಕೆ ಮುಖ್ಯಸ್ಥೆಯಾಗಿ ಕೆಲಸವನ್ನ ಮಾಡ್ತಾ ಇದ್ಲು. ಮತ್ತೆ ಮಹಿಳೆಯರನ್ನ, ವಿಶೇಷವಾಗಿ ಯುವತಿಯರನ್ನ ಸಂಘಟನೆಗೆ ಸೇರ್ಕೊಳ್ಳುವಂತ ನಿಟ್ಟಿನಲ್ಲಿ ಬ್ರೈನ್ ವಾಶ್ ಮಾಡುವಂತ ಕೆಲಸದಲ್ಲಿ ಆಕೆ ನಿರತಳಾಗಿದ್ಲು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಆಕೆಯನ್ನ ವಿಚಾರಣೆಗೆ ಒಳಪಡಿಸಿದ ಬಳಿಕ ಈಗ ಆಕೆ ಮನೆಯನ್ನು ಕೂಡ ತಪಾಸಣೆಯನ್ನು ನಡೆಸ್ತಾ ಇರುವಂಥದ್ದು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಮಾಹಿತಿಗಳು ಸಿಗ್ತಾವ ಅನ್ನುವಂಥದ್ದನ್ನ ಪರಿಶೀಲಿಸುವಂತ ಕೆಲಸಗಳು ಕೂಡ ಈಗ ಆಗ್ತಾ ಇರುವಂಥದ್ದು. ಮಾಹಿತಿ ಸಂಗ್ರಹ ಮಾಡುವಂತ ಕೆಲಸಗಳು ಕೂಡ ಆಗ್ತಾ ಇದ್ದಾವೆ. ಆಕೆಯನ್ನು ವಿಚಾರಣೆಗೆ ಒಳಪಡಿಸಿದಂಥ ಸಂದರ್ಭದಲ್ಲಿ ಮತ್ತೊಂದು ವೈದ್ಯನ ಹೆಸರು ಹೊರಗಡೆ ಬಂದಿರುವಂಥದ್ದು. ಅದು ಡಾಕ್ಟರ್ ಮುಜಾಹಿದ್ದೀನ್ ಅನ್ನುವಂಥದ್ದು. ಆತನ ಹೆಸರು ಕೂಡ ಈಗ ಹೊರಗಡೆ ಬಂದಿದೆ. ಆತನನ್ನು ಕೂಡ ಈಗ ವಿಚಾರಣೆಗೆ ಒಳಪಡಿಸ್ತಾ ಇರುವಂಥದ್ದು. ಬಹಳ ದೊಡ್ಡ ನೆಟ್ವರ್ಕ್ ಇಲ್ಲಿ ಎಸ್ಟಾಬ್ಲಿಷ್ ಆಗಿರುವಂಥದ್ದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇರುವಂಥದ್ದು. ಹೀಗಾಗಿ ಲಕ್ನೋದಲ್ಲೂ ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ತನಿಖೆಗಳು ಕೂಡ ನಡೀತಾ ಇರುವಂಥದ್ದು. ಡಾಕ್ಟರ್ ಶಾಹಿನ್, ಡಾಕ್ಟರ್ ಮುಜಾಹಿದ್, ಹೀಗೆ ಬೇರೆ ಬೇರೆ ಅಲ್ಲಿರುವಂಥ ನೆಟ್ವರ್ಕ್ ಅನ್ನು ಕೂಡ ಈಗ ಭೇದಿಸುವಂಥ ಕೆಲಸಗಳು ನಡೀತಾ ಇದ್ದಾವೆ. ಅರವಿಂದ್.